ಮುರಳಿಯ ಮುಖ್ಯ ಜ್ಞಾನರತ್ನಗಳು. ಈ ಜೀವನವು ಅಮೂಲ್ಯವಾದದ್ದು. ಕಾರಣ ನಾವು ವಿಶ್ವ ಸೇವೆಯನ್ನು ಮಾಡುತ್ತಿದ್ದೇವೆ. ತಂದೆಯು ಮಕ್ಕಳನ್ನು ಶ್ರೇಷ್ಠಾತಿಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮನು ವಿಶ್ವದ ಮಾಲೀಕನಲ್ಲ, ಆದರೆ ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ. ಖುಷಿಯು ಮಾಯವಾಗುವ ಕಾರಣ ದೇಹ ಅಭಿಮಾನ ಅಥವಾ ಸಂಶಯ. ಸಂಶಯ ಬಂದಾಗ ತಕ್ಷಣ ತಂದೆಯ ಬಳಿ ಕೇಳಬೇಕು. ದೇಹ ಅಭಿಮಾನವೇ ಖುಷಿಯ ಶತ್ರು. ಸತ್ಯುಗದಲ್ಲಿನ ಮಹಲುಗಳು ರತ್ನ ಜಡಿತವಾಗಿರುತ್ತವೆ. ಅದಕ್ಕೆ ಸುಖಧಾಮ ಎಂದು ಕರೆಯುತ್ತಾರೆ. ಈ ವಿದ್ಯೆ ಹೊಸ ಪ್ರಪಂಚ ನಿರ್ಮಾಣಕ್ಕೆ ಉಪಯೋಗವಾಗುತ್ತದೆ. ಕಾಮ ಮಹಾಶತ್ರು. ಅದನ್ನು ಜಯಗೊಳ್ಳುವುದು ಅತಿ ಮುಖ್ಯ. ಪವಿತ್ರತೆಯಿಲ್ಲದಿದ್ದರೆ ಜ್ಞಾನಧಾರಣೆ ಆಗುವುದಿಲ್ಲ. ಕಲ್ಪದ ಮೊದಲಿನ ರಚನೆಯಂತೆ ಪುನಃ ರಾಜ್ಯಭಾಗ್ಯ ಸಿಗುತ್ತದೆ. ಪವಿತ್ರತೆಯು ಸಿಂಹದ ಹಾಲು, ಚಿನ್ನದ ಪಾತ್ರೆಯಂತೆ. ಶುದ್ಧತೆಯಲ್ಲಿ ಶಕ್ತಿ ಇದೆ. ಶ್ರೇಷ್ಠ ಚಲನೆ, ಶ್ರೇಷ್ಠ ಆಹಾರ ಪಾನೀಯ ಸೇವೆಯನ್ನು ಆಕರ್ಷಕಗೊಳಿಸುತ್ತದೆ. ನಿಜವಾದ ನೆನಪಿನ ಯಾತ್ರೆಯು ಲಾಭ ನೀಡುತ್ತದೆ. ಯೋಗದ ಅನುಭವ ಅಗತ್ಯ. ವಿನಾಶದ ದೃಶ್ಯಗಳು ಕಲ್ಪದ ಪ್ರತಿ ಕಾಲದಲ್ಲಿ ನಾಟಕದಂತೆ ಆಗುತ್ತದೆ. ಮುರಳಿಯ ಮುಖ್ಯ ಸಾರಾಂಶ. ಈ ದಿನದ ಮುರಳಿಯಲ್ಲಿ ಬಾಬಾರವರು ನಮಗೆ ಹೇಳುತ್ತಾರೆ, ನಮ್ಮ ಆತ್ಮ ಜೀವನ ಬಹು ಅಮೂಲ್ಯ. ನಾವು ದೇಹಾಭಿಮಾನದಲ್ಲಿ ಇದ್ದರೆ ಖುಷಿಯು ಮಾಯವಾಗುತ್ತದೆ. ಆದರೆ ಆತ್ಮಾಭಿಮಾನದಲ್ಲಿ ಸದಾ ಖುಷಿಯೇ ಖುಷಿ. ಬಾಬಾರವರು ಬಂದು ನರಕವನ್ನೇ ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ. ನಾವು ತಂದೆಯ ಮಾರ್ಗದರ್ಶನದಲ್ಲಿ ನಡೆದರೆ ಈ ಜ್ಞಾನದಿಂದ ನಾವು 21 ಜನ್ಮಗಳ ಸೌಭಾಗ್ಯವನ್ನು ಸಂಪಾದಿಸಬಹುದು. ಈ ಜೀವನದಲ್ಲಿ ನಾವು ಪವಿತ್ರತೆಯುಳ್ಳ ಶ್ರೇಷ್ಠ ಸೇವಕರಾಗಬೇಕು. ಮನಸ್ಸು ಶುದ್ಧವಾಗಿದ್ದರೆ ಜ್ಞಾನ ನೆನಪಾಗುತ್ತದೆ. ಹೃದಯದಲ್ಲಿರುವ ಶ್ರದ್ಧೆ ಹಾಗೂ ನೆನಪಿನಿಂದ ಯೋಗದ ಅನುಭವ ಸಿಗುತ್ತದೆ. ಇದು ಜ್ಞಾನ ಮಾನಸ ಸರೋವರ. ಇಲ್ಲಿ ಮುಳುಗಿ ಫರಿಷ್ಠೆಯಾಗಿ ಹೊರಬರಬಹುದು. ನೈತಿಕ ಉದಾಹರಣೆ, ಮಾರಲ್ ಎಕ್ಸಾಂಪಲ್ ಆ್ಯಂಡ್ ಸ್ಟೋರಿ. ಚಿನ್ನದ ಪಾತ್ರೆ ಮತ್ತು ಹಾಲು. ಪವಿತ್ರತೆ ಇದ್ದರೆ ಮಾತ್ರ ಜ್ಞಾನ ಉಳಿಯುತ್ತದೆ. ಹೆಸರಾಂತ ರಾಜನು ಪವಿತ್ರ ಹೃದಯದಿಂದ ಜ್ಞಾನ ಕೇಳುತ್ತಿದ್ದ. ಆದರೆ ರಾಜನ ಸೇವಕನ ಮನಸ್ಸು ಮಾಯೆಯಲ್ಲಿ ಮರೆತಾಗ ಅವನಿಗೆ ಜ್ಞಾನ ನೆನಪಾಗದಂತಾಯಿತು. ಪವಿತ್ರತೆ ಇಲ್ಲದೆ ಎಷ್ಟು ಒಳ್ಳೆಯ ವಿಷಯವನ್ನಾದರೂ ನಾವು ಅರ್ಥ ಮಾಡಿಕೊಳ್ಳಲಾಗದು. ಹಾಗೆ ನಾವು ಬಾಬಾ ನೀಡುವ ಜ್ಞಾನವನ್ನು ಸ್ವೀಕರಿಸಲು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ವರದಾನ. ಸೇವೆ ಮಾಡುತ್ತಾ ನೆನಪಿನ ರೇಸ್ನ ಅನುಭವವನ್ನು ಮುಂದುವರಿಸಿ ಸದಾ ಲವಲೀನ ಆತ್ಮರಾಗಿರಿ. ಸ್ಲೋಗನ್. ಈ ಜನ್ಮದಲ್ಲೇ ಸಿದ್ಧಿಯ ಸ್ವೀಕಾರದಿಂದ ಭವಿಷ್ಯ ಪ್ರಾಪ್ತಿಯನ್ನು ಇಲ್ಲಿ ಮುಗಿಸಿಬಿಡಿ. ಅವ್ಯಕ್ತ ಸೂಚನೆ. ಶ್ರೇಷ್ಠ ಸಂಕಲ್ಪ ಶಕ್ತಿಯಿಂದ ಶ್ರೇಷ್ಠ ಸೇವೆಯಲ್ಲಿ ನಿರತರಾಗಿರಿ. ನಿಮ್ಮ ಬುದ್ಧಿಯ ಮೂಲಕ ಇನ್ನೊಬ್ಬರಿಗೆ ದಿವ್ಯ ದೃಷ್ಟಿಯಿಂದ ಕರೆಯುವ ಶಕ್ತಿ ಉಂಟು.